ಹಾಯ್ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಪ್ರೋತ್ಸಾಹ ಕೊಡಿ. ಮನೆ ಮತ್ತು ನಿವೇಶನ ಕೊಳ್ಳೋರಿಗೆ ಒಂದೆರಡು ಐಡಿಯಾಗಳು ಕೊಡ್ತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಮೊದಲನೇದಾಗಿ ನಿವೇಶನ ಕೊಳ್ಳಬೇಕಂದ್ರೆ ಈಶಾನ್ಯ ಭಾಗ ಯಾವುದೇ ಕಾರಣಕ್ಕೂ ತುಂಡಾಗಿರಬಾರ್ದು. ದಕ್ಷಿಣ, ನೈಋತ್ಯ, ಪಶ್ಚಿಮ ದಿಕ್ಕುಗಳಲ್ಲಿ ಕಾಲುವೆ, ಸರೋವರ, ಗುಂಡಿಗಳು ಇರುವ ನಿವೇಶನ ಕೊಳ್ಳಕೋಬಾರ್ದು. ಪೂರ್ವ ಮತ್ತು ಉತ್ತರ ತುಂಡಾಗಿರುವ ಸ್ಥಳಗಳು ಒಳ್ಳೆಯದಲ್ಲ. ಪೂರ್ವ ಆಗ್ನೇಯಗಳು ಬೆಳೆದಿರುವ ಸ್ಥಳಗಳು ಅಶುಭಕರವಾಗಿರ್ತವೆ. ದಕ್ಷಿಣ, ಪಶ್ಚಿಮ, ನೈಋತ್ಯ ಬೆಳೆದ ಸ್ಥಳಗಳು ದಾರಿದ್ರ್ಯವನ್ನುಂಟು ಮಾಡ್ತವೆ. ಪೂರ್ವ, ಉತ್ತರ, ಈಶಾನ್ಯ ಎತ್ತರವಾಗಿದ್ದು ದಕ್ಷಿಣ, ಪಶ್ಚಿಮ, ನೈಋತ್ಯಗಳಿಗೆ ಇಂಚಿನಷ್ಟಾಗಲು ಹಳ್ಳವಾಗಿದ್ದರೆ ಅಂತಹ ನಿವೇಶನಗಳು ಚಂಡಾಳ ಸ್ಥಳಗಳಾಗಿರ್ತವೆ. ಉತ್ತರ ವಾಯುವ್ಯ ಬೆಳೆದ ಸ್ಥಳಗಳು ದೋಷಪೂರ್ಣವಾಗಿರ್ತವೆ, ಕೊಂಡುಕೊಳ್ಳಬಾರ್ದು. ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ ನೈಋತ್ಯ, ವಾಯುವ್ಯ, ಉತ್ತರ ವಾಯುವ್ಯ ಬೀದಿ ಕುತ್ತಾಗಿರುವ ಸ್ಥಳಗಳನ್ನು ಕೊಳ್ಳಬಾರ್ದು. ಸಾಧ್ಯವಾದಷ್ಟು ಆಗ್ನೇಯ ಸ್ಥಳಗಳನ್ನು ಕೊಳ್ಳದಿರಲು ಬಹಳ ಒಳ್ಳೆಯದು. ಪೂರ್ವ, ಈಶಾನ್ಯ, ಉತ್ತರದಲ್ಲಿ ಬಹುಮಹಡಿ ಕಟ್ಟಡಗಳಿದ್ದು ದಕ್ಷಿಣ, ಪಶ್ಚಿಮ, ನೈಋತ್ಯಗಳಲ್ಲಿ ಮೈದಾನ, ಕ್ರೀಡೆಗಳಿರುವ ಸ್ಥಳಗಳನ್ನು ಸಹ ಕೊಳ್ಳಕೋಬಾರ್ದು. ಇವು ಅಶುಭಕರವಾಗಿರ್ತವೆ. ಎಕ್ಸಾಂಪಲು ಯಾವ್ಯಾವ ಸ್ಥಳಗಳನ್ನ ಕೊಳ್ಳಕೋಬಾರ್ದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಫೋಟೋಗಳು. ಮೊದಲನೇದು ನೋಡಿ, ಇದು ವಾಯುವ್ಯ ಭಾಗದಲ್ಲಿ ಬೆಳೆದಿದೆ, ಸೊ ಹಾಗಾಗಿ ಇನ್ನು ಕೊಳ್ಳಕೋಬಾರ್ದು. ಎರಡನೇ ಸ್ಥಳ ಬಂದು ನೋಡಿ, ನೈಋತ್ಯ ಮೂಲೆ ಬೆಳೆದಿದೆ, ಸೊ ಹಾಗಾಗಿ ಅದನ್ನು ಸಹ ನಾವು ಕೊಳ್ಳಕೋಬಾರ್ದು. ಮೂರನೇದು ಬಂದು ನೋಡಿ, ಆಗ್ನೇಯ ಮೂಲೆ ಹೆಚ್ಚಾಗಿ ಬೆಳೆದಿದೆ, ಸೊ ಇಂಥ ಸ್ಥಳಗಳು ಸಹ ನಾವು ಮನೆ ಕಟ್ಟಲು ಯೋಗ್ಯವಾಗಿರುವುದಿಲ್ಲ. ಸೊ ಹೀಗಾಗಿ ಇಂಥ ಸ್ಥಳಗಳನ್ನು ನೀವು ಕೊಳ್ಳಕೋಬಾರ್ದು. ನಾಲ್ಕನೇದು ಬಂದು ನೋಡಿ, ನಾಲ್ಕನೇ ಜಾಗದಲ್ಲಿ ಏನಾಗಿದೆ ಅಂದರೆ ಈಶಾನ್ಯ ಕಟ್ಟಾಗಿದೆ. ಸೊ ಈಶಾನ್ಯ ಕಟ್ಟಾಗಿರೋದಂಥ ಜಾಗವನ್ನು ಸಹ ನಾವು ಕೊಳ್ಳಕೋಬಾರ್ದು. ಇದು ಅಶುಭಕರವಾಗಿರ್ತವೆ. ಐದನೇ ಸ್ಥಳ ಬಂದು ಟ್ರಯಾಂಗಲ್ ಶೇಪ್ ಇದೆ. ಸೊ ಈ ಥರ ಶೇಪ್ ಇರ್ತಕ್ಕಂಥ ಜಾಗಗಳನ್ನು ಅಥವಾ ಈ ಥರ ಶೇಪಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳನ್ನು ನಾವು ಕೊಳ್ಳಕೋಬಾರ್ದು. ಇದು ನಮಗೆ ದಾರಿದ್ರ್ಯವನ್ನು ಉಂಟು ಮಾಡ್ತದೆ. ಆಮೇಲೆ ಆರನೇ ನೋಡಿ, ಆರನೇ ಸೈಟಲ್ಲಿ ಏನಾಗಿದೆ ನೋಡಿ, ಇದು ಅಷ್ಟೇ ಈಶಾನ್ಯ ಭಾಗದಲ್ಲಿ ಸ್ವಲ್ಪ ಕಟ್ಟಾಗಿದೆ. ಸೊ ಈ ಥರ ನಿಮಗೆಲ್ಲಾದರೂ ಸೈಟ್ ಅಥವಾ ಮನೆ ಎಲ್ಲ ಇಂಥ ಜಾಗದಲ್ಲಿ ಕಟ್ಟಿರೋ ಸಿಕ್ಕಿದ್ರೆ ನೀವು ಈ ಥರದನ್ನು ಕೊಂಡುಕೊಳ್ಬಾರ್ದು. ಏಳನೇ ಸೈಟ್ ನೋಡಿ, ಇದು ಆಗ್ನೇಯ ಮೂಲೆ ಬೆಳೆದಿದೆ. ಸೊ ಹಾಗಾಗಿ ಇಂಥ ಜಾಗಗಳನ್ನು ಸಹ ನಾವು ಕೊಂಡುಕೊಳ್ಳಬಾರ್ದು. ಎಂಟನೇ ಜಾಗ ನೋಡಿ, ಎಂಟನೇ ಜಾಗ ಈ ಥರ ಈಶಾನ್ಯ ಮೂಲೆಯಲ್ಲಿ ಕಟ್ಟಾಗಿದೆ. ಸೊ ಹಾಗಾಗಿ ನಾವು ಇಂಥ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಆಗಲಿ ನಿವೇಶನ ಆಗಲಿ ನಾವು ಕೊಳ್ಳಕೋಬಾರ್ದು. ಆಮೇಲೆ ಒಂಬತ್ತನೇ ಜಾಗ ನೋಡಿ, ಇದರಲ್ಲಿ ನೈಋತ್ಯ ಜಾಗ ಹೆಚ್ಚಾಗಿ ಬೆಳೆದಿದೆ. ಸೊ ಈ ಶೇಪಲ್ಲಿರ್ತಕ್ಕಂಥ ನಿವೇಶನ ಅಥವಾ ಮನೆಯನ್ನು ಕಟ್ಟಿರ್ತಕ್ಕಂಥ ಮನೆಯನ್ನು ನಾವು ಕೊಂಡುಕೊಳ್ಬಾರ್ದು. ಆಮೇಲೆ ಹತ್ತನೇ ನೋಡಿ, ಹತ್ತನೇದು ಇದು ನೈಋತ್ಯ ಭಾಗ ನೋಡಿ, ಈ ಥರ ಬೆಳೆದಿದೆ. ಸೊ ಹಾಗಾಗಿ ನಾವು ಈ ಥರ ಜಾಗಗಳಿರ್ತಕ್ಕಂತಹ ಮನೆ ಅಥವಾ ಸೈಟ್ಗಳನ್ನು ನಾವು ಕೊಂಡ್ಕೊಳ್ಬಾರ್ದು. ಆಮೇಲೆ 11 ನೋಡಿ ಎಕ್ಸಾಂಪಲ್, ಇದು ಟ್ರಯಾಂಗಲ್ ಶೇಪಲ್ಲಿ ಇದೆ. ಸೊ ಈ ಥರದ ಇರ್ತಕ್ಕಂತಹ ನಿವೇಶನವನ್ನು ಸಹ ನಾವು ಕೊಂಡುಕೊಳ್ಬಾರ್ದು. ಸ್ನೇಹಿತರೆ, ನಾನು ಕೆಲವೊಂದು 11 ಸೈಟುಗಳಲ್ಲ, 11 ಆಕಾರದಲ್ಲಿರ್ತಕ್ಕಂತಹ ಅಳತೆಯ ನಿವೇಶನಗಳನ್ನು ತೋರಿಸಿದ್ದೀನಿ ನಿಮಗೆಲ್ಲರಿಗೂ. ಸೊ ಹಾಗಾಗಿ ಈ ಥರ ಇರ್ತಕ್ಕಂಥ ನಿವೇಶನಗಳನ್ನು ನೀವು ಎಲ್ಲಾದರೂ ನಿಮಗೆ ಸಿಕ್ಕರೆ ಯಾವುದೇ ಕಾರಣಕ್ಕೂ ಈ ಸ್ಥಳಗಳನ್ನು ಕೊಂಡುಕೊಳ್ಬಾರ್ದು.